ಇದು ಕೇಂದ್ರ ಸಚಿವರಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಒಂದು ಸಂಸದರ ಕ್ಷೇತ್ರ, ಇದು ಮಂಡ್ಯ ಸಂಸದರ ಕ್ಷೇತ್ರ ಇದು. ಮತ್ತೆ ಗಣಿಗ ರವಿಯವರ ಒಂದು ವಿಧಾನಸಭಾ ಕ್ಷೇತ್ರ PWDಗೆ ಬರ್ತಕ್ಕಂಥದ್ದು, ಮಂಡ್ಯ PWDಗೆ ಬರ್ತಕ್ಕಂಥದ್ದು. ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನೋಡಿ, ಯಾರು ಬಿದ್ದು ಸತ್ರೆ ಯಾರು ಹೊಣೆ ಹಾಕ್ತಾರೆ, ಈ ತರ ಆಗಿದೆ. ಕೂಡ್ಲೇ ಇಲ್ಲಿ ಸ್ಪಂದಿಸಬೇಕು, ಇಲ್ಲ ಅಂತಂದ್ರೆ ತುಂಬಾ ಸಮಸ್ಯೆ ಆಗ್ತದೆ, ನೋಡಿ ಯಾವ ರೀತಿ ಆಗಿದೆ ನೋಡಿ. ನಾನು ಬಡ್ಕೊಂಡೆ, ಆ ಮೇಲ್ಕೋಟೆ ಒಂದು ಜಾತ್ರೆ ನಡೀತದೆ, ವೈರ್ಮಡಿ ಉತ್ಸವ ನಡೀತದೆ, ಆ ಸಂದರ್ಭದಲ್ಲಾದರೂ ರಸ್ತೆ ಸರಿಪಡಿಸಿ ಅಂತ ಅಂದ್ಬಿಟ್ಟು ಇಬ್ಬರು ಶಾಸಕರಲ್ಲಿ ವಿನಂತಿಯನ್ನು ಮಾಡಿಕೊಂಡೆ. ಕೇವಲ ಚಾಪೆ ಹಾಕುವಂಥ ಒಂದು ಕೆಲಸ ಮಾಡಿದ್ರು ಬಿಟ್ಟರೆ ಈ ರಸ್ತೆಯನ್ನು ಸರಿಪಡಿಸುವಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ. ನೀವು ರಾಜಕಾರಣಿಗಳು ಇದ್ರೂ ನಮ್ಮ ಮಂಡ್ಯ ಭಾಗದಲ್ಲಿ ಇಲ್ಲ ಅನ್ನಿಸ್ತದೆ, ಸತ್ತೇ ಹೋಗ್ಬಿಟ್ಟವ್ರೆ ಅಂತ ನಾವು ತಿಳ್ಕೊಬೋದು. ಈ ಥರ ಆಗಿದೆ ಜನಗಳ ಪರಿಸ್ಥಿತಿ. ನೋಡಿ ಜನಗಳ ಪರಿಸ್ಥಿತಿ ಯಾವ ರೀತಿಲಾಗಿದೆ ಅಂತ ಅಂದರೆ, ಹಾಗಾಗಿ ಕೂಡಲೇ ರಸ್ತೆ ಸರಿಪಡಿಸಬೇಕು, ಜಿಲ್ಲಾಧಿಕಾರಿಗಳು ನೋಡಬೇಕು, ತಾಲೂಕು ದಂಡಾಧಿಕಾರಿಗಳು ಬರಬೇಕು. ಮಂಡ್ಯ ವ್ಯಾಪ್ತಿನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ರಾಜಕಾರಣ ಮಾತ್ರ ಮಂಡ್ಯದ್ದು ಇಂಡಿಯಾ ತನಕ ಹೋಗ್ತದೆ, ಮಂಡ್ಯ ಸುದ್ದಿ ಇಂಡಿಯಾ ತನಕ ಹೋಗ್ತದೆ. ಚುನಾವಣೆ ಮುಗಿತು ಅಂತ ಅಂದ್ರೆ ಯಾವ ಬೇವರ್ಸಿಗಳು ಇಲ್ಲಿ ಮುಟ್ಟೋರು ಇಲ್ಲ, ತೋರಿಸೋರು ಇಲ್ಲ, ನೋಡೋರು ಇಲ್ಲ. ತಿರ್ಗಾ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ನೋಡ್ಬೇಕು ಬಿಟ್ರೆ ಇನ್ಯಾವ ಸಂದರ್ಭದಲ್ಲೂ ಇಲ್ಲ. ಎಲ್ಲ ಶಾಸಕರು ಇದೇಗಳು, ಯಾವನಾರು ಬರಲಿ, ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, ಅಥವಾ ಜನತಾ ಪಕ್ಷ ಯಾವ್ದಾರು ಬರಲಿ, JDS ಯಾವ್ದಾರು ಬರಲಿ, ಯಾವುದು ಬಂದ್ರೂ ಇಷ್ಟೇ ಇವ್ರ ಕತೆಗಳು. ನೋಡಿದ್ರೆ ಹಂಗೆ ಯಮರಾಯನ ಒಂದು ಗುಹೆ ಇದ್ದಂಗಿದೆ, ಯಮರಾಯನ ಗುಹೆ. ನಾನಿವಾಗ ಒಂದು 112 ಫೋನ್ ಮಾಡಿಕೊಡಿ ಯಾರಾದರೂ. 112 112 ಫೋನ್ ಮಾಡ್ತಾರೆ. ಹಲೋ ಅಲ್ಲೇ ಕಟ್ಟಾಗ್ಬಿಡ್ತು. ನಂದ್ರಲ್ಲಿ ಮಾಡ್ತೀನಿ ತರ್ತೀನಿ.